ಆರೋಗ್ಯವಂತರಲ್ಲೂ ಬಿಪಿ ಏರುಪೇರಾಗುವುದು ಏಕೆ? ಏಕೆ ವ್ಯತ್ಯಾಸವಾಗಬಹುದು? ರಕ್ತದೊತ್ತಡ ಎನ್ನುವುದು ಸ್ಥಿರವಾದ ಸಂಖ್ಯೆಯಲ್ಲ. ಇದು ದೇಹದ ಅಗತ್ಯಕ್ಕೆ ತಕ್ಕಂತೆ ಬದಲಾಗುವ ಒಂದು ಪ್ರಕ್ರಿಯೆ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಬಿಪಿ ಏಕೆ ವ್ಯತ್ಯಾಸವಾಗುತ್ತದೆ ಎಂಬ ರಹಸ್ಯ ಇಲ್ಲಿದೆ. ದೈಹಿಕ ಚಟುವಟಿಕೆ. ನೀವು ಓಡಿದಾಗ, ಮೆಟ್ಟಿಲು ಹತ್ತಿದಾಗ ಅಥವಾ ವ್ಯಾಯಾಮ ಮಾಡಿದಾಗ ಸ್ನಾಯುಗಳಿಗೆ ಹೆಚ್ಚಿನ ಆಮ್ಲಜನಕ ಬೇಕಾಗುತ್ತದೆ. ಇದನ್ನು ಪೂರೈಸಲು ಹೃದಯ ವೇಗವಾಗಿ ರಕ್ತವನ್ನು ಪಂಪ್ ಮಾಡುತ್ತದೆ. ಇದರಿಂದ ತಾತ್ಕಾಲಿಕವಾಗಿ ಬಿಪಿ ಏರುತ್ತದೆ. ಭಾವನಾತ್ಮಕ ಒತ್ತಡ. ಕೋಪ, ಭಯ, ಆತಂಕ ಅಥವಾ ಅತಿಯಾದ ಸಂಭ್ರಮವಾದಾಗ ದೇಹದಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ರಕ್ತನಾಳಗಳನ್ನು ಕಿರಿದಾಗಿಸಿ ಬಿಪಿ ಹೆಚ್ಚಾಗುವಂತೆ ಮಾಡುತ್ತದೆ. ಸರ್ಕಾಡಿಯನ್ ರಿದಮ್. ನಮ್ಮ ದೇಹದ ಒಳಗಿನ ಗಡಿಯಾರ ಬಿಪಿಯನ್ನು ನಿಯಂತ್ರಿಸುತ್ತದೆ. ಸಾಮಾನ್ಯವಾಗಿ ಬೆಳಗ್ಗೆ ಏಳುವ ಸಮಯದಲ್ಲಿ ಬಿಪಿ ಹೆಚ್ಚಿರುತ್ತದೆ, ಮಧ್ಯಾಹ್ನದ ಹೊತ್ತಿಗೆ ಸ್ಥಿರವಾಗುತ್ತದೆ ಮತ್ತು ಗಾಢ ನಿದ್ರೆಯಲ್ಲಿದ್ದಾಗ ಅತ್ಯಂತ ಕಡಿಮೆ ಇರುತ್ತದೆ. ವೈಟ್ ಕೋಟ್ ಎಫೆಕ್ಟ್. ಅನೇಕ ಜನರಿಗೆ ಆಸ್ಪತ್ರೆಗೆ ಹೋದಾಗ ಅಥವಾ ವೈದ್ಯರನ್ನು ನೋಡಿದಾಗ ಅರಿವಿಲ್ಲದಂತೆ ಆತಂಕವಾಗುತ್ತದೆ. ಇದರಿಂದಾಗಿ ಮನೆಯಲ್ಲಿ ನಾರ್ಮಲ್ ಇರುವ ಬಿಪಿ ಕ್ಲಿನಿಕ್ನಲ್ಲಿ ಪರೀಕ್ಷಿಸಿದಾಗ ಹೆಚ್ಚಾಗಿ ಕಂಡುಬರುತ್ತದೆ. ಆಹಾರ ಮತ್ತು ಕೆಫಿನ್. ಅತಿಯಾದ ಉಪ್ಪು ತಿಂದ ತಕ್ಷಣ ದೇಹವು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಬಿಪಿ ಹೆಚ್ಚಿಸುತ್ತದೆ. ಹಾಗೆಯೇ ಕಾಫಿ ಅಥವಾ ಟೀ ಕುಡಿದ ನಂತರ ಅದರಲ್ಲಿರುವ ಕೆಫಿನ್ ರಕ್ತದೊತ್ತಡವನ್ನು ತಾತ್ಕಾಲಿಕವಾಗಿ ಏರಿಸುತ್ತದೆ. ತಾಪಮಾನದ ವ್ಯತ್ಯಾಸ. ಚಳಿಗಾಲದಲ್ಲಿ ಅಥವಾ ಎಸಿ ರೂಮ್ನಲ್ಲಿ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ. ಇದರಿಂದ ಬಿಪಿ ಸ್ವಲ್ಪ ಹೆಚ್ಚಾಗುತ್ತದೆ. ಬೇಸಿಗೆಯಲ್ಲಿ ರಕ್ತನಾಳಗಳು ಹಿಗ್ಗುವುದರಿಂದ ಬಿಪಿ ತುಸು ಕಡಿಮೆಯಾಗಬಹುದು. ಮೂತ್ರಕೋಶ ತುಂಬಿರುವುದು. ನಿಮಗೆ ಮೂತ್ರ ವಿಸರ್ಜನೆಯ ತುರ್ತು ಇದ್ದಾಗ ಬಿಪಿ ಪರೀಕ್ಷಿಸಿದರೆ ಅದು ಹೆಚ್ಚಾಗಿ ತೋರಿಸುತ್ತದೆ. ಮೂತ್ರಕೋಶ ತುಂಬಿದಾಗ ನರಮಂಡಲದ ಮೇಲೆ ಒತ್ತಡ ಬಿದ್ದು ಬಿಪಿ 10ರಿಂದ 15 ಪಾಯಿಂಟ್ಗಳಷ್ಟು ಏರಬಹುದು. ನಿರ್ಜಲೀಕರಣ. ದೇಹದಲ್ಲಿ ನೀರಿನಂಶ ಕಡಿಮೆಯಾದಾಗ ರಕ್ತದ ಪ್ರಮಾಣವು ಕಡಿಮೆಯಾಗುತ್ತದೆ. ಇದನ್ನು ಸರಿದೂಗಿಸಲು ರಕ್ತನಾಳಗಳು ಬಿಗಿಯಾಗುತ್ತವೆ. ಇದು ರಕ್ತದೊತ್ತಡದ ಏರುಪೇರಿಗೆ ಕಾರಣವಾಗುತ್ತದೆ.